ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಚಿತ್ರಾನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಎಮರ್ಜೆನ್ಸಿ ಏನಾದರೂ ಮಾಡಬೇಕಪ್ಪ ಅಂತಂದರೆ ಎಲ್ಲರಿಗೂ ತಲೆಗೆ ಬರೋದು ಮೊದಲನೇ ಡಿಶ್ ಅಂದರೆ ಅದು ಚಿತ್ರಾನ್ನ. ಸೊ ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ, ಏನೇನು ಬೇಕು ಅಂತ. ಮೊದಲಿಗೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಇದನ್ನು ತೊಗೊಂಡಿದ್ದೀನಿ. ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಹಾಗೂ ಶೇಂಗಾ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ. ಇದು ಮಾಡೋಣ ಬನ್ನಿ. ಮೊದಲಿಗೆ ಬಾಣಲೆಯಲ್ಲಿ ನಾವು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಸೊ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಸಹ. ಚೆನ್ನಾಗಿ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಸೊ ಈಗ ಅದು ಸಿಡಿಬೇಕು, ಚಟಪಟ ಸಿಡಿದಷ್ಟು ನಮ್ಗೆ ಚೆನ್ನಾಗಿ ಬರುತ್ತೆ. ಸೊ ಈಗ ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಹಾಕ್ತಾಯಿದ್ದೀನಿ. ಅದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್. ಚೆನ್ನಾಗಿ ಅಂದರೆ ಬ್ರೌನ್ ಕಲರ್ ಆಗಬೇಕು. ಸೊ ಹಂಗೆ ಮಾಡ್ಕೋಬೇಕು. ಹಂಗಾದ್ರೂ ಮಾಡ್ಕೊಬೋದು, ಇಲ್ಲ ಫ್ರೈ ಮಾಡ್ಕೊಂಡು ಎಣ್ಣೆಲಿ ಕರೆದಾದ್ರೂ ತೊಗೊಂಡು ಲಾಸ್ಟಿಗೆ ಹಾಕ್ಕೋಬೋದು. ಆ ಥರ ಹಾಕ್ಕೊಳೋದ್ರಿಂದ ಚೆನ್ನಾಗಿರುತ್ತೆ. ಸೊ ನಮಗೆ ಈ ಥರ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೋತಾ ಇದ್ದೀನಿ. ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೇಯಬೇಕು ಫ್ರೆಂಡ್. ಆ ಥರ ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ನೋಡಿ ಈ ಥರ ಆಗಿದೆ, ಈ ಥರ ಬೇಯ್ತಾ ಇದೆ. ಸೊ ಇವಾಗ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಈರುಳ್ಳಿನ ನಾವು ಸಣ್ಣದಾಗಿ ಸ್ಲೈಸಾಗಿ ಹೆಚ್ಕೊಂಡಿದ್ವಿ. ಸೊ ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಈಗ ಅದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್. ಫ್ರೈ ಮಾಡಬೇಕು, ಅದು ಸಹ ಬ್ರೌನ್ ಕಲರ್ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಥರ. ನಂತರ ಟೊಮೊಟೊನ ಹೆಚ್ಕೊಂಡಿದ್ದು ಹಾಕ್ಕೋತಾ ಇದ್ದೀನಿ. ಸೊ ಇದನ್ನು ಸಹ ಫ್ರೈ ಮಾಡಬೇಕು. ಇದು ಸಹ ಹುಳಿಯನ್ನು ಬಿಟ್ಕೊಬೇಕು. ಫುಲ್ ಹುಳಿ ಬಿಟ್ಕೊಂಡು ಚೆನ್ನಾಗಿ ಮೆತ್ತಗಾಗಬೇಕು ಫ್ರೆಂಡ್. ಆ ಥರ ಆಗಬೇಕು. ಸೊ ಆ ಥರ ಆಗಬೇಕಂದ್ರೆ ನಾವು ಸ್ವಲ್ಪ ಉಪ್ಪಾದರೂ ಹಾಕ್ಕೊಳ್ಬೇಕು. ಉಪ್ಪು ಹಾಕೋದ್ರಿಂದ ಸ್ವಲ್ಪ ಬೇಗನೆ ಅದು ಆಗುತ್ತೆ. ಸೊ ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್. ಮಿಕ್ಸ್ ಆಯಿತು ನೋಡಿ, ಈ ಥರ ಆಗಿದೆ. ಸೊ ಬನ್ನಿ ಇದಕ್ಕೆ ಈಗ ಅರಿಶಿನ ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸಾಗಿ ಎಲ್ಲ ತರಕಾರಿಗೆಲ್ಲ ಅಂಟ್ಕೋಬೇಕು ಅರಿಶಿನ. ಆ ಥರ ನಾನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನಾನು ಲೋ ಫ್ಲೇಮಲ್ಲೇ ಬಿಡ್ತೀನಿ. ಬಿಟ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದಾದ ನಂತರ ಸ್ವಲ್ಪ ನಾವು ಸಣ್ಣಗೆ ಹೆಚ್ಕೊಂಡಿರ್ತೀವಲ್ಲ ಕೊತ್ತಂಬರಿಯನ್ನು ಮೇಲೆ ಹಾಕ್ಕೋಬೇಕು. ಈಗಾದರೂ ಹಾಕ್ಕೋಬೋದು, ಇಲ್ಲ ನಾವು ರೈಸ್ ಕಳಿಸುವಾಗ ಹಾಕ್ಕೊತೀವಿ ಅಂದರೆ ಹಾಕ್ಕೊಬೋದು. ಸೊ ನಾನು ಈಗಲೇ ಹಾಕ್ಕೋತಾ ಇದ್ದೀನಿ ಫ್ರೆಂಡ್. ನಾನು ಲಾಸ್ಟಿಗೆ ಅಂದರೆ ನಮಗೆ ಒಬ್ಬೊಬ್ಬರಿಗೆ ಅದು ಆಗೋಲ್ಲ. ಸೊ ನಿಮಗೆ ಈಗ ಬೇಕಂದರೆ ಈಗಲೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ಲೇವರ್ಗೆ. ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್. ನೋಡಿ ಆಗಿದೆ. ಸೊ ಚಿತ್ರಾನ್ನ ರೆಡಿ ಆಗಿದೆ. ಸೊ ಇವಾಗ ಏನು ಮಾಡಬೇಕು, ಇದಕ್ಕೆ ನಾವು ಸ್ವಲ್ಪ ಎತ್ತಿಟ್ಕೊಂಡು, ಇಲ್ಲ ಇದು ಅಷ್ಟು ಕಲಿಸ್ತೀವಿ ಅಂದರೆ ಕಲಸಿ. ಇವಾಗ ನಾವು ಸ್ವಲ್ಪ ಎತ್ತಿಟ್ಕೊಂಡು ಇದರಲ್ಲಿ ಹಾಕ್ಕೊಂಡು ನಾವು ರೈಸನ್ನು ಕಲಿಸ್ತಾ ಇದ್ದೀವಿ. ನೋಡಿ ಫ್ರೆಂಡ್, ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಗೊಜ್ಜನ್ನು ಎತ್ತಿಟ್ಕೊಂಡು ನೀವು ಕಲಿಸೋದ್ರಿಂದ ನಿಮಗೆ ಆಮೇಲೆ ಬಿಸಿ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಬೇಕಾದರೂ ಕಲಿಸ್ಕೋಬೋದು. ಸೊ ನಾನೀಗ ರೈಸ್ ಹಾಕ್ಕೊಂಡಿದ್ದೀನಿ, ಕಲಿಸ್ತಾ ಇದ್ದೀನಿ ಫ್ರೆಂಡ್. ನೋಡಿ ಕಲಿಸ್ತಾ ಇದ್ದೀನಿ. ಈ ಥರ ಆಗುತ್ತೆ, ಇದು ರೆಡಿ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್. ಸಪೋರ್ಟ್ ಮಾಡಿ ಪ್ಲೀಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮರಿಲೇಬೇಡಿ ಮಾಡಿ. ಸೊ ನೋಡಿ ಫ್ರೆಂಡ್, ಆಯಿತು. ಈ ಥರ ಮಿಕ್ಸ್ ಮಾಡಬೇಕು. ಓಕೆ, ರೆಡಿ ಆಗಿದೆ. ಸೊ ಇವಾಗ ನಾವು ಇದು ರೆಡಿ ಆಗಿದೆ. ಈಗ ಬೇಕಾದರೂ ನೀವು ಕೊತ್ತಂಬರಿ ಹಾಕ್ಕೊಳ್ಳೋರು ಹಾಕ್ಕೋಬೋದು. ಸೊ ನಾನು ಆಲ್ರೆಡಿ ಹಾಕಿರೋದ್ರಿಂದ ನಾನು ಹಾಕೋದಿಲ್ಲ. ರೆಡಿ ಆಗಿದೆ ಫ್ರೆಂಡ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್, ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.